ನಿಮಗೆ ಹೀಗೊಂದು ಸಿಂಪಲ್ ಆಗಿರೋ ಎಗ್ ರೈಸ್ ಮಾಡೋದಕ್ಕೆ ನಾನು ಕೆಲವೊಂದು ಐಟಮ್ಗಳು ಹೇಳ್ತೀನಿ. ಫಸ್ಟಿಗೆ ನಿಮಗೆ 6-7 ಗ್ರೀನ್ ಚಿಲ್ಲಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಎಗ್ ನೀವು ಎಷ್ಟು ಬೇಕಾದರೂ ತೊಗೋಬೋದು. ಮತ್ತು ಆನಿಯನ್ 2 ಟೊಮೊಟೊ, ಗರಂ ಮಸಾಲ ಪೌಡರ್ ಹಾಗೂ ಚಿಲ್ಲಿ ಪೌಡರ್, ಸಾಲ್ಟ್, ಮತ್ತು ಇದ್ರ ಜೊತೆ ಕೂಡ ಎಣ್ಣೆ ಬೇಕಾಗತ್ತೆ. ನಿಮ್ಗೆ ಒಂದೊಂದೇ ಐಟಮ್ ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಒಂದು 4 ಜನಕ್ಕೆ ಬೇಕಾಗುವಷ್ಟು ನಾನು ಈಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡ್ ಕಲರ್ ಬಂತು ಆನಿಯನ್ನು. ಇವಾಗ ಟೊಮೊಟೊ ಹಾಕೊಳ್ಳೋಣ. ಈ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಲಿ ಎಣ್ಣೆಯಲ್ಲಿ. ಆಮೇಲೆ ಚಿಲ್ಲಿ ಪೌಡರ್ ಹಾಕ್ತೀನಿ. ಟೊಮೊಟೊ ಈಗ ಸ್ವಲ್ಪ ಬೆಂದಿದೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ನಾನು ಈಗ ಒಂದು 4 ಮೆಂಬರ್ಸ್ ಮಾಡ್ತಾ ಇರೋದ್ರಿಂದ 1.5 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಡಿಮೆ ಇದ್ರೆ ನೋಡ್ಕೊಂಡ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಟೇಸ್ಟ್ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿ. ಇವಾಗ ಎಲ್ಲ ಮಸಾಲೆದು ಈ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ತಿನ್ನುವಾಗ ಆ ಚಿಲ್ಲಿ ಪೌಡ್ರು ಹಸಿ ಸ್ಮೆಲ್ ಇದೆಲ್ಲ ಬರಲ್ಲ. ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಒಳ್ಳೆ ಸುವಾಸನೆ ಬರುತ್ತೆ ನೋಡೋದಕ್ಕೂ ಕೂಡ, ಕುಡಿಯೋದಕ್ಕೂ ಕೂಡ. ಈಗ ಎಗ್ ಆ್ಯಡ್ ಮಾಡ್ಕೊಳ್ಳೋಣ. ಇದು 6 ಎಗ್ ಆ್ಯಡ್ ಮಾಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ಬಾಯಿಗೆ ಸಿಗಲ್ಲ ನಿಮಗೆ. ಎಲ್ಲ ಪುಡಿ ಪುಡಿ ಹಾಕ್ಬಿಡುತ್ತೆ ಎಗ್ಗು. ಈ ಥರ ದೊಡ್ಡ ದೊಡ್ಡದಾಗಿ ಬರಬೇಕು ಅಂದರೆ ಎಗ್ ಪೀಸಸ್ಸು ಸ್ವಲ್ಪ ಕಡಿಮೆ ತಿರುಗಿ ಹಿಡಿಯೋಕ್ಕಾಗಲ್ಲ ನೋಡು. ಲಾಸ್ಟಿಗೆ ಸ್ವಲ್ಪ ಗಾರ್ನಿಶಿಂಗ್ಗೆ ಕೊತ್ತಂಬರಿ. ಇವಾಗ ಟೇಸ್ಟಿಯಾದ ಹೋಮ್ ಮೇಡ್ ಎಗ್ ರೈಸ್ ರೆಡಿ ಟು ಈಟ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.